ಕೆಲಸ ಮಾಡಿದರೆ ಚಪ್ಪಲಿ ಹೊಡಿತಾರೆ. ಮಾಗಡಿಯ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕೆಂಡಾಮಂಡಲರಾಗಿದ್ದರು. ಜನರ ಕೆಲಸಗಳನ್ನು ವಿಳಂಬ ಮಾಡ್ತಿರುವ ಬಗ್ಗೆ ದೂರು ಬಂದಿದೆ. ಆ ವೇಳೆ ತಹಶೀಲ್ದಾರ್ ಶರತ್ ಕುಮಾರ್ಗೆ ಬಹಿರಂಗವಾಗಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏಕೀಗ ಸಾಯಿಸ್ತಿದ್ದೀರಾ? ನಾಚಿಕೆ ಆಗಲ್ವಾ ನಿಮಗೆ? ಕೆಲಸಗಳನ್ನು ಸರಿಯಾಗಿ ಮಾಡಿಸದಿದ್ದಕ್ಕೆ ಮೊದಲು ನನಗೆ ಚಪ್ಪಲಿ ಹೊಡಿತಾರೆ, ಆಮೇಲೆ ನಿಮ್ಗೆ ಹೊಡಿತಾರೆ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಐಎಎಸ್ ಅಧಿಕಾರಿ ಡಿ.ಕೆ. ರವಿ ತೀರ್ಕೊಂಡಾಗ ಜನ ಕಣ್ಣೀರು ಹಾಕಿದ್ರು. ಅವರು ಮಾಡಿದ ಕೆಲಸ ಆಗಿತ್ತು, ಆ ರೀತಿ ಕೆಲಸ ಮಾಡಿದ್ರು ಅವರು. ನೀವೀಗ ಜನರನ್ನು ಸತಾಯಿಸ್ತಾ ಹೋದರೆ ನೀವು ಸತ್ತಾಗ ಯಾರಾದರೂ ಬಂದು ಕಣ್ಣೀರು ಹಾಕ್ತಾರಾ ಅಂತ ಗುಡುಗಿದ್ರು. ಕರೆಕ್ಟು. ಜನ ಕೆಲಸ ಮಾಡಿದ ಜನಪ್ರತಿನಿಧಿಗೆ ಹೋಗಿತಾರೆ. ಆದ ಕಾರಣ ಅಧಿಕಾರಿ ಆಗಿರೋ ನೆಕ್ಸ್ಟ್ ಅವ್ರಿಗೂ ಹೊಡಿತಾರೆ, ಅವ್ರಿಗೂ ಹೋಗಿದ್ದಾರೆ. ಬಟ್ ಕೆಲಸ ಮಾಡಬೇಕು ಅಧಿಕಾರಿಗಳು. ಮಾಗಡಿ ಬಾಲಕೃಷ್ಣ ಅವರ ವರ್ಕಿಂಗ್ ಸ್ಟೈಲೇ ಹಂಗೆ. ಅವರು ಸ್ಟ್ರಾಂಗಾಗಿ ರಿಯಾಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಮನುಷ್ಯ ಮುಖಾಮುಖಿ ನೋಡಲ್ಲ. ಬಟ್ ಈ ವಿಷಯದಲ್ಲಿ ತಪ್ಪೇನಿಲ್ಲ ಅನಿಸುತ್ತೆ. ಯಾಕಂದರೆ ಜನ ರೊಚ್ಚಿಗೆ ಆದರೆ ಅವ್ರು MLAನೂ ನೋಡಲ್ಲ, ಅಧಿಕಾರಿ ನೋಡಲ್ಲ. ಹಾಗಾಗಿ ಅಧಿಕಾರಿ ಕಾರಣಕ್ಕೆ ಯಾಕೆ ಜನಪ್ರತಿನಿಧಿ ಒಬ್ಬ ಬಯಸ್ಕೋಬೇಕು? ಹಾಗಾಗಿ ಹಂಗೆ ರಿಯಾಕ್ಟ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಬಟ್ ಬೇರೆ ಏನಿರಲ್ಲ ಅವ್ರಿಗೆ ಉದ್ದೇಶ. ಒಳ್ಳೆ ಮನುಷ್ಯ, ಒಂದು ಸ್ವಲ್ಪ ರಫಾಗಿ ಮಾತಾಡ್ತಾರೆ. ಸಪ್ತಗಿರಿ NPS ಯೂನಿವರ್ಸಿಟಿ ಅರ್ಪಿಸುವ ನಂದನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು ಆಡ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ.